ರಂಗಣ ರಂಗಣ ಯಾಕೆ ನೀವು ರಾಂಗ್ ಆಗ್ತೀವಣ್ಣ? ಆಮೇಲೆ ಕಾನೂನು ಯಾಕೆ ಕೈಗೆ ತಗೊಳ್ತೀವ ರಂಗಣ? ಆಮೇಲೆ ಇಷ್ಟಕ್ಕೂ ಒಬ್ಬ ನುರಿತ ಟಿವಿ ನಿರೂಪಕನಾಗಿ ನೀವು ಮಾಡಿರೋ ಕೆಲಸ ಎಷ್ಟರ ಮಟ್ಟಿಗೆ ರಂಗಣ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನೀವು ಈ ಮೂಲಕ ಹೇಳುತ್ತಾ, ಫಾರ್ಮಲ್ ಆಗಿ ಪೊಲೀಸ್ ಕಮಿಷನರ್ಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಪಬ್ಲಿಕ್ ಟಿವಿ ರಂಗಣ್ಣನ ಮತ್ತು ಆಕೆ ಜೊತೆಲಿದ್ದಂತ ಆ ಆಂಕರ್ ವಿರುದ್ಧ ಸಮಾಜದಲ್ಲಿ ಶಾಂತಿ ಕದಡುವ ಮಾತು, ಜೊತೆಯಲ್ಲಿ ಅಸಂವಿಧಾನಿಕ ಪ್ರೊವೋಕ್ಯೂಟ್ ಸ್ಟೇಟ್ಮೆಂಟ್ಸು, ಎರಡು ರಾಜ್ಯಗಳ ಮಧ್ಯೆ ಒಬ್ಬ ಮಾಜಿ ಸಿಎಂ ಅನ್ನ ಕೊಲೆ ಮಾಡೋ ಬೆದರಿಕೆ, ಪ್ರವೋಕು, ಅಕಸ್ಮಾತು ಇವ್ರ ಮಾತನ್ನ ಕೇಳಿ ಯಾರಾದ್ರೂ ಹೋಗಿ ಜಗನ್ಮೋಹನ್ ರೆಡ್ಡಿಗೆ ಹೆಚ್ಚು ಕಮ್ಮಿ ಆದ್ರೆ ದಯಮಾಡಿ ಮನೆ ಸಿದ್ದರಾಮಯ್ಯನವರೇ ಫಾರ್ಮಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಇಮೇಲ್ ಮುಖಾಂತರ ಕಳಿಸಿದೀವಿ. ಇಮಿಡಿಯೇಟ್ ಆಗಿ FIR ಮಾಡಿ ಈ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿದೆ. ಯಾಕೆ ನನಗೆ ಗೊತ್ತಿಲ್ಲ, ನೀವು ಅರೆಸ್ಟ್ ಮಾಡೋದು ನಿಮಗ್ ಬಿಟ್ಟಿದ್ದು, ಬಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಕಾರಣ ಯಾಕೆಂತಂದ್ರೆ ಈತ ಆ ಲಡ್ಡುಗೋಸ್ಕರ, ಆ ಲಡ್ಡು ಅಡಲ್ಟ್ರೇಷನ್ ಅಂತ ಹೇಳ್ತಾರಲ್ಲ, ನಾವು ತಿನ್ನುವಂತ ಪ್ರತಿ ಒಂದು ಎಣ್ಣೆ ಸಹ ಪೆಟ್ರೋಲು, ಯಾವತ್ತಾದ್ರೂ ಸಾವಿರಾರು ಜೀವಗಳು ಹೋಗುತ್ತೆ. ನಾವು ತಿನ್ನೋ ಎಣ್ಣೆ ಅಲ್ಲ, ಅದು ಪೆಟ್ರೋಲ್ ಬೈ ಪ್ರಾಡಕ್ಟ್, ಪ್ಯಾರಾಫಿನ್ ಅಂತ. ಪ್ಯಾರಾಫಿನ್ ತಿಂತಾ ಇದೀವಿ ನಾವೆಲ್ಲರೂ ಸೇರಿ, ನಮ್ಮನೇಲಿ ತಿಂತಾ ಇಲ್ಲ, ಯಾಕಂದ್ರೆ ನಾವು ಎಣ್ಣೆನ ನಾವೇ ತಯಾರಿ ಮಾಡ್ಕೊಳ್ತೀವಿ. ಆದ್ರೆ ಸಾಮಾನ್ಯ ಜನ ಆ ಪ್ಯಾರಾಫಿನ್ ತಿಂದು ಕಿಡ್ನಿ ಫೇಲ್ಯೂರು, ಮತ್ತೆ ಕಿಡ್ನಿ ಫೇಲ್ಯೂರು, ಹಾರ್ಟ್ ಫೇಲ್ಯೂರು, BP ಶುಗರು ಬಂದು ಸಾಯ್ತಾ ಇದಾರೆ. ಯಾವತ್ತಾದ್ರೂ ರಂಗಣ್ಣ ಇವ್ರ ತಲೆ ಹೊಡಿತೀನಿ ಅಂತ ಹೇಳದ್ನ ಹೇಳಿಲ್ಲ. ಸೊ ನಾನು ಹೇಳೋದೇನು ಅಂತಂದ್ರೆ, ರಂಗಣ್ಣನ ಮೇಲೆ ಕಾನೂನು ಕ್ರಮ ಆಗಬೇಕು. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಕಮಿಷನರ್ಗೆ. ಥ್ಯಾಂಕ್ ಯು.